ಇವತ್ತೊಂದು ಹೆಲ್ದಿ ಆಗಿರುವ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಗೋಧಿ ನುಚ್ಚಿನ ಕಿಚಡಿ, ಇದ್ರ ಜೊತೆಗೆ ಒಂದು ರಾಯ್ತ ಕೂಡ ಮಾಡೋಣ. ಇದನ್ನೆಲ್ಲ ಹೇಗೆ ಮಾಡಿದೆ ಅಂತ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಅವರೆಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಗೋಧಿ ನುಚ್ಚಿನ ಕಿಚಡಿ ಮಾಡೋಕ್ಕೆ 1 ಕಪ್ಪಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ಈ ಹೆಸರು ಕಾಳು ಒಡೆದಿರೋ ಬೇಳೆ ಸಿಗುತ್ತಲ್ಲ, ಇದನ್ನು ಹಾಕ್ಕೊಂಡಿದ್ದೀನಿ. ಈ ಹೆಸರು ಕಾಳಿನ ಬೇಳೆ ಸಿಕ್ಕಿಲ್ಲ ಅಂದರೆ ಹೆಸರು ಬೇಳೆ, ಹಳದಿ ಕಲರ್ದು ಬೇಳೆ ಸಿಗುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ಎರಡೂ ನೀಟಾಗಿ ಮಿಕ್ಸ್ ಮಾಡಿ ತೊಳೆದು ಸುಮಾರು ಒಂದು ಅರ್ಧ ಮುಕ್ಕಾಲು ಅವರು ನೆನೆಸಿಟ್ಟಿದ್ದೆ. ಈ ರೀತಿ ನೆನೆಸಿಡೋದ್ರಿಂದ ಗೋಧಿ ನುಚ್ಚು ಚೆನ್ನಾಗಿ ಬೇಯುತ್ತೆ ಅಂತ ಅರ್ಧ ಮುಕ್ಕಾಲು ಅವರ್ ನೆನೆಸಿಟ್ಟಿದ್ದೆ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅದನ್ನು ಬೇಯಿಸುವಾಗ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ನುಚ್ಚು ಮತ್ತು ಬೇಳೆ ತೊಗೊಂಡಿದ್ದೀವೋ ಅದರ 3ರಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಬರೀ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ. ಕುಕ್ಕರ್ ಈಗ ಸೈಡಲ್ಲಿ ಇಟ್ಟಿದ್ದೀನಿ. ಅದು ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಕಡಿಮೆ ಎಣ್ಣೆ, ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋಕ್ಕಷ್ಟೇ. ಸಾಸಿವೆ ಜೀರಿಗೆ ಸಿಡ್ದಿದ್ದಾದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ ಮತ್ತು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಇವೆರಡೂ ಕೆಂಪಗಾಗಲಿ. ಕಡಲೆಬೇಳೆ ಕಡಲೆಬೀಜ ಎರಡು ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಬೆಳ್ಳುಳ್ಳಿ ಶುಂಠಿ ಇಷ್ಟಪಡೋಂಗಿದ್ರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕ್ಕೊಂಡಿಲ್ಲ. ಇದಾದಮೇಲೆ ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದೇ ಒಂದು ಈರುಳ್ಳಿ ದೊಡ್ಡದು ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಕೆಂಪಗಾಗಲಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದೇ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೆ. ಸ್ವೀಟ್ ಕಾರ್ನು ಮತ್ತು ಬಟಾಣಿ ಇಟ್ಕೊಂಡಿದ್ದೀನಿ. ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ಎರಡೂ ಫ್ರೆಶ್ ಆಗಿತ್ತು. ಸೊ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡ್ರೆ ಬೆಂದುಬಿಡುತ್ತೆ ಅಂತ ಅದನ್ನೇ ಫಸ್ಟ್ ಎಣ್ಣೆಲಿ ಹಾಕ್ಕೊಂಡಿದ್ದೀನಿ. ಅವೆರಡು ಒಂದು ಸ್ವಲ್ಪ ಫ್ರೈ ಆಗಲಿ. ಅದಾಗಿದ್ದಾದಮೇಲೆ ಬೀನ್ಸ್ ಇಟ್ಕೊಂಡಿದ್ದೆ, ಸಣ್ಣಕ್ಕೆ ಹೆಚ್ಚಿ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಬೀನ್ಸು ಮತ್ತು ಈ ಬಟಾಣಿ ಇದೆಲ್ಲ ಸ್ವಲ್ಪ ಬೇಯಲಿ. ಅದಾದಮೇಲೆ ಮಿಕ್ಕಿದ ತರಕಾರಿ ಹಾಕ್ಕೊಳ್ಳೋಣ. ಅಂದರೆ ಪೊಟ್ಯಾಟೊ ಮತ್ತು ಕ್ಯಾರೆಟ್ ಅದನ್ನು ಆಮೇಲೆ ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಸಾಫ್ಟಾಗಿ ಆಗುತ್ತೆ, ಬೇಗನೆ ಬೇಯುತ್ತೆ ಅಂತ. ಕಿಚಡಿ ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊನೆಯಲ್ಲಿ ನೋಡಿಕೊಂಡು ರುಚಿಗೆ ಎಷ್ಟು ಇನ್ನೂ ಅವಶ್ಯಕತೆ ಇದೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮುಚ್ಚಳ ಇಟ್ಟು ಬೇಯಿಸಿದ್ದೆ ಬೀನ್ಸ್ನ. ಸ್ವಲ್ಪ ಬೀನ್ಸ್ ಬೇಯೋದು ಲೇಟ್ ಆಗುತ್ತೆ ಅಂತ ಬೀನ್ಸ್ ಬೆಂದಿದ್ದಾದಮೇಲೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಕೂಡ ಬೇಯಿಸ್ಕೊಳ್ಳೋಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದೇ ಎಣ್ಣೆಲಿ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಬೇಯಿಸಿದ ತರಕಾರಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಎಣ್ಣೆಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ 1-2 ನಿಮಿಷ ಮುಚ್ಚಳ ಇಟ್ಟು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ. ಈ ತರಕಾರಿಗಳೆಲ್ಲ ಬೇಯುವಷ್ಟರಲ್ಲಿ ನಮ್ಮ ಕಿಚಡಿ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬೇಡೋಣ. ಗೋಧಿ ನುಚ್ಚು ಮತ್ತು ಬೇಳೆನ ಸ್ವಲ್ಪ ನೆನೆಸಿಟ್ಟಿದ್ದಲ್ಲ, ಅದಕ್ಕೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಸಲ ಸೌಟ್ ತೊಗೊಂಡು, ಒಂದು ಸ್ವಲ್ಪ ಗಟ್ಟಿಯಾಗಿರೋ ಸೌಟ್ ತೊಗೊಂಡು ಚೆನ್ನಾಗಿ ಅಲ್ಲಾಡಿಸ್ತಾ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅಂದರೆ ಪೊಂಗಲ್ಗೆ ನಾವು ಯಾವ ರೀತಿ ಅನ್ನ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಎರಡೂ ಮಿಕ್ಸ್ ಆದರೆ ಹೇಗೆ ಚೆನ್ನಾಗಿ ಅನಿಸುತ್ತೆ, ಅದೇ ರೀತಿ ಈ ಕಿಚಡಿಗೂ ಕೂಡ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂಥರ ಆವಾಗ ಚೆನ್ನಾಗಿರುತ್ತೆ. ಅಂದರೆ ಕಾಳು ಸಿಗಬಾರ್ದು, ಆವಾಗ ಚೆನ್ನಾಗಿರುತ್ತೆ. ಸೊ ಕಿಚಡಿನ ಚೆನ್ನಾಗಿ ಸೌಟಿಂದ ಅಲ್ಲಾಡಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ. ಆ ಬಿಸಿನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಒಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗಾಗಲಿ, ಯಾವುದಾದ್ರೂ ನಾವು ರೈಸ್ ಐಟಮ್ ಮಾಡಬೇಕಾದ್ರೆ ಭಾತ್ಗೆಲ್ಲ ಅನ್ನ ಸ್ವಲ್ಪ ಉದುರುದ್ರಾಗಿರುತ್ತಲ್ಲ, ಆ ಥರ ಬೇಡ. ಇದಕ್ಕೆ ಪೊಂಗಲ್ ಅಥವಾ ಬಿಸಿಬೇಳೆ ಭಾತ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ಆ ರೀತಿ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ತಣ್ಣೀರು ಹಾಕ್ಕೊಳ್ಬೇಡಿ. ಈ ಲೆವೆಲಲ್ಲಿ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಕಿಚಡಿನ ಒಂದು ಲಿಕ್ವಿಡ್ ಫಾರ್ಮಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಲಿಕ್ವಿಡಾಗೇ ಇರಲಿ. ಈಗ ಇದನ್ನು ಮುಚ್ಚಳ ಇಟ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಇಡೋಣ. ಅಂದರೆ ತಣ್ಣಗಾಗೋದು ಬೇಡ, ಬಿಸಿನೇ ಇರಲಿ ಅಂತ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ತರಕಾರಿಗಳು ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಖಾರ ಚೆನ್ನಾಗಿರುತ್ತೆ ಅಂತ. ಒಂದು 1/4 ಚಮಚದಷ್ಟು ಕರಿಮೆಣಸಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಎಷ್ಟು ಉಪ್ಪು ಕಡಿಮೆ ಇತ್ತು ಅಷ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಸಳೆ ಸೊಪ್ಪು ಬಿಟ್ಟಿತ್ತು ನಮ್ಮ ಮನೆ ಪಾಟಲ್ಲಿ, ಅಂದರೆ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ಹಾಕಿದ್ದೆ. ಬಸಳೆ ಸೊಪ್ಪು ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಗಳು ಬಂದಿತ್ತು. ಒಂದು 5-6 ಎಲೆ ಬಸಳೆ ಸೊಪ್ಪಿಂದು ಕಿತ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ
ಅದನ್ನೀಗ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಸಾಲೆ ಎಲ್ಲ ಬೇಯೋಷ್ಟರಲ್ಲಿ ಬಸಳೆ ಸೊಪ್ಪು ಕೂಡ ಬೆಂದ್ಬಿಡುತ್ತೆ. ಬಸಳೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೊನೆಯಲ್ಲಿ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಂಡಿದ್ದೀನಿ ಸಾಕು. ಸೊಪ್ಪೆಲ್ಲ ಬೇಗ ಬೆಂದ್ಬಿಡುತ್ತಲ್ಲ, ಹಾಗಾಗಿ ಸುಮ್ಮನೆ ಕೊನೆಯಲ್ಲಿ ಮಸಾಲೆ ಜೊತೆಗೆ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ, ತುಂಬ ಬೇಯಿಸಿಲ್ಲ. ಈಗ ಈ ತರಕಾರಿಗಳನ್ನೆಲ್ಲ ನಾವು ಕಿಚಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನುಚ್ಚು ಮತ್ತು ಬೇಳೆ, ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಗ್ಯಾಸ್ ಮೇಲೆ ಇಟ್ಟರೆ ಸಾಕು. ಈಗ ಕಿಚಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಸಿಂಪಲಾಗಿ ತುಂಬ ಹೆಲ್ದಿಯಾಗಿರುವಂತಹ ಕಿಚಡಿ ರೆಡಿ ಆಗ್ತಾ ಇದೆ. ನಮ್ಮನೇಲಿ ಸಾಮಾನ್ಯವಾಗಿ ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಪಲ್ಯ, ಅನ್ನ, ಮಜ್ಜಿಗೆ ಮತ್ತು ಯಾವುದಾದ್ರೂ ಸಿಂಪಲ್ ಆಗಿರೋ ಒಂದು ಮಜ್ಜಿಗೆ ಇಲ್ಲ ಅಂದರೆ ಯಾವುದಾದ್ರೂ ಸಿಂಪಲ್ ಒಂದು ಸಾರು ಮಾಡಿರ್ತೀನಿ ಅಷ್ಟೇ. ಇವತ್ತು ಚಪಾತಿ ಯಾವುದು ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ನಿನ್ನೆ ಏಕಾದಶಿ ಇತ್ತು, ಅಂದರೆ ಈ ವಿಡಿಯೋ ಮಾಡಿದ ಹಿಂದಿನ ದಿನ ಏಕಾದಶಿ ಇತ್ತು. ಸೊ ಬೆಳಗ್ಗೆನೂ ಸರಿಯಾಗಿ ಏನೂ ತಿನ್ನೋಕ್ಕಾಗಿರಲಿಲ್ಲ. ಅದಕ್ಕೆ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಸಾಫ್ಟ್ ಆಗಿರೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಕಿಚಡಿ ಮಾಡಿದ್ದೆ. ತುಂಬ ಕಡಿಮೆ ಎಣ್ಣೆ, ಕಡಿಮೆ ಮಸಾಲೆಗಳು ಹಾಕಿರೋದ್ರಿಂದ ಗಿಲ್ಟ್ ಇಲ್ಲದೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಈ ಕಿಚಡಿ ಮಾಡಿದ್ದೆ. ಈಗ ಕೊನೆಗೆ ಸ್ವಲ್ಪ ಕೊಬ್ಬರಿ ತುರಿ, ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಗ್ಯಾಸ್ ಆನ್ ಮಾಡ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಆಲ್ಮೋಸ್ಟ್ ಕಿಚಡಿ ರೆಡಿ ಆಗಿದೆ. ಇದಕ್ಕೆ ನೀವು ಇನ್ಯಾವುದಾದ್ರೂ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಇನ್ಯಾವುದಾದ್ರೂ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ನಿಮ್ಮಿಷ್ಟ. ಯಾವಾಗಲೂ ಸಾಮಾನ್ಯ ತಿಂಡಿಗೆ ಮಾಡೋದು ಇದನ್ನು ನಾನು. ಇವತ್ತು ಮಾತ್ರ ಮಧ್ಯಾಹ್ನ ಮಾಡ್ಕೊಂಡಿದ್ದೆ, ಹೇಳಿದ್ನಲ್ಲ ಏನೂ ತಿನ್ನೋಕೆ ಇಷ್ಟ ಇರಲಿಲ್ಲ ಅಂತ ಈ ರೀತಿ ಮಾಡ್ಕೊಂಡಿದ್ದೆ ಇವತ್ತು. ಈಗ ಇದ್ರ ಜೊತೆಯಲ್ಲಿ ಒಂದು ರಾಯ್ತ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮೊಸರಿತ್ತು, ಅಂದರೆ ಸ್ವೀಟಾಗಿತ್ತು ಮೊಸರು, ಹಿಂದಿನ ದಿನ ಅಷ್ಟೇ ಹೆಪ್ಪಾಕಿದ್ದು, ಚೆನ್ನಾಗಿರೋ ತುಂಬ ಫ್ರೆಶ್ ಆಗಿರೋಂಥ ಮೊಸರು. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಒಂದು ಈರುಳ್ಳಿ, ಒಂದೇ ಒಂದು ಮೂಲಂಗಿ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಪ್ಪುಪ್ಪು, ನಮ್ಮ ರುಚಿಗೆ ತಕ್ಕಷ್ಟು ಕಪ್ಪುಪ್ಪು, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರಾಯ್ತಾಗೆ ಜೀರಿಗೆ ಪುಡಿ ಅಂತ. ಸ್ವಲ್ಪ ಜೀರಿಗೆ ಪುಡಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ ಸಿಡಿದಿದ್ದಾದಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ರೆಡಿಯಾಗಿರುತ್ತೆ. ಈ ಕಿಚಡಿ ಜೊತೆಯಲ್ಲಿ ರಾಯ್ತ ಕೂಡ ತುಂಬ ರುಚಿಯಾಗಿರುತ್ತೆ. ಅಥವಾ ಕಾಯಿ ಚಟ್ನಿ ಮಾಡ್ತೀವಲ್ಲ ಪೊಂಗಲ್ ಜೊತೆಲೆಲ್ಲ, ಹಾಗೂ ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿರುವಂತಹ, ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ತೋರಿಸಿದ್ದೀನಿ. ನಿಮ್ಮಿಷ್ಟ, ನೀವು ಲಂಚ್ಗೆ ಬೇಕಾದರೂ ಮಾಡ್ಕೊಳ್ಬೋದು, ಡಿನ್ನರ್ಗೆ ಬೇಕಾದರೂ ಮಾಡ್ಕೊಳ್ಬೋದು. ಒಟ್ಟು ಸಾಫ್ಟಾಗಿ ಏನಾದರೂ ತಿನ್ನಬೇಕು, ಲಿಕ್ವಿಡ್ ಐಟಮ್ ಏನಾದರೂ ತಿನ್ನಬೇಕು ಅಂದರೆ ಒಂದೊಂದು ಸಲ ಏನೂ ಗಟ್ಟಿಯಾಗಿರೋ ಐಟಮ್, ಮುದ್ದೆ, ಚಪಾತಿ ಆ ಥರ ಎಲ್ಲ ಊಟ ಮಾಡೋಕ್ಕೆ ಇಷ್ಟ ಇರಲ್ಲ. ಆ ಟೈಮಲ್ಲಿ ಈ ರೀತಿ ಹೆಲ್ದಿಯಾಗಿರುವಂತಹ ಒಂದು ಕಿಚಡಿ ಮಾಡ್ಕೊಂಡು ತಿಂದರೆ, ಅಥವಾ ಯಾವಾಗಲಾದರೂ ಜ್ವರ ಬಂದಿದ್ದಾಗ ಬೇರೇನೂ ತಿನ್ನಬಾರ್ದು ಅಂತ ಅನಿಸುತ್ತಲ್ಲ, ಆಗ ಸಿಂಪಲಾಗಿ ತುಂಬ ಕಡಿಮೆ ಮಸಾಲೆಗಳಿರುವಂತಹ ಈ ರೀತಿ ಕಿಚಡಿನ ನೀವು ಟ್ರೈ ಮಾಡ್ಬೋದು. ನೀವು ಯಾವತ್ತಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಿಚಡಿ ಮತ್ತು ಎರಡು ರಾಯ್ತ ಮತ್ತು ಕಿಚಡಿ ಎರಡೂ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಕಿಚಡಿ, ರಾಯ್ತ ಎರಡೂ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಹುಳಿಗೇನು ಹಾಕ್ಕೊಂಡಿಲ್ವ, ಹಾಗಾಗಿ ನಿಂಬೆ ರಸ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂತಹ ಕಿಚಡಿ ರೆಡಿಯಾಗಿದೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೀವು ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಹೆಲ್ದಿ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಶುಗರ್ ಇರೋರಿಗೆ ಕೂಡ ಇದೊಂದು ಒಳ್ಳೆ ಆಪ್ಷನ್ನು. ಯಾಕೆಂದರೆ ಶುಗರ್ ಇರೋರಿಗೆ ಅನ್ನ ಅಷ್ಟೊಂದು ತಿನ್ನೋದು ಬೇಡ ಅಂತ ಹೇಳ್ತಾರಲ್ಲ, ಅವ್ರಿಗೆ ಬೇರೆ ಏನು ಕೊಡೋದು ಅನಿಸುತ್ತಲ್ಲ, ಆ ಟೈಮಲ್ಲಿ ಈ ರೀತಿ ಕಿಚಡಿ ಮಾಡಿಕೊಡಿ. ಗೋಧಿ ನುಚ್ಚಿಂದ ತುಂಬ ರುಚಿಯಾಗಿರುತ್ತೆ. Thank you for watching.